ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜ್ ಹೆಸರು ತಳುಕು ಹಾಕೊಳ್ತಾ ಇದೆ. ಇಂದು ವಿಚಾರಣೆಗೆ ಹಾಜರಾಗೋಕೆ ಕೋರ್ಟ್ ಸೂಚನೆ ಕೊಟ್ಟಿರುವಂತದ್ದು. ಈ ಮಧ್ಯೆ ರಾಜಕೀಯ ವಾಕ್ಸಮರ ಕೂಡ ತಾರಕಕ್ಕೇರ್ತಾ ಇದೆ. ಬಿಕ್ಲು ಅಲಿಯಾಸ್ ಬಿಕ್ಲು ಶಿವ ಅಲಿಯಾಸ್ ರೌಡಿ ಶೀಟರ್ ಶಿವಪ್ರಕಾಶ್ ಜುಲೈ 15ರ ಮಂಗಳವಾರ ರಾತ್ರಿ ಭಾರತಿ ನಗರದಲ್ಲಿ ಬಿಕ್ಲು ಶಿವನನ್ನ ಆತನ ತಾಯಿಯ ಎದುರೇ ಕೊಚ್ಚಿ ಕೊಲೆ ಮಾಡಿದ್ರು. ಈ ಕೊಲೆ ಪ್ರಕರಣದ ಮೊದಲ ಆರೋಪಿ ಜಗ್ಗ ಮಾಜಿ ಸಚಿವ ಭೈರತಿ ಬಸವರಾಜು ಅವರ ಬಲಗೈ ಬಂಟ. ಭೈರತಿ ಬಸವರಾಜು ಕುಂತ್ರೂ ನಿಂತ್ರೂ ಓಡಾಡ್ತಿದ್ರು, ಯಾವಾಗಲೂ ಅವರ ಜೊತೆಗೇ ಇರ್ತಿದ್ದ ನಟೋರಿಯಸ್. ಇದೇ ಜಗ್ಗ ಅಂಡ್ ಗ್ಯಾಂಗ್ಗೆ ಭೈರತಿ ಬಸವರಾಜು ಅವರೇ ಗಾಡ್ ಫಾದರ್ ಆಗಿದ್ರು. ಈಗ ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಜಗ್ಗನ ಜೊತೆ ಭೈರತಿ ಬಸವರಾಜು ಕೂಡ ಎಫ್ಐಆರ್ನಲ್ಲಿ 5ನೇ ಆರೋಪಿ ಆಗಿದ್ದಾರೆ. ಬಿಕ್ಲು ಶಿವನ ಕೊಲೆಯಾದಾಗಿನಿಂದ ಭೈರತಿ ಬಸವರಾಜು ಕೂಡ ಭೂಗತರಾಗಿದ್ದಾರೆ. ಒಂದು ಕಡೆ ರೌಡಿ ಬಿಕ್ಲು ಶಿವನ ಕೊಲೆ ಕೇಸಲ್ಲಿ ಜಗ್ಗನಿಗೆ ತೀವ್ರ ಹುಡುಕಾಟ ನಡೆಯುತ್ತಿದ್ರೆ, ಇನ್ನೊಂದು ಕಡೆ ಬಿಜೆಪಿ ಶಾಸಕ ಭೈರತಿ ಬಸವರಾಜು ಮನೆಗೆ ಪೊಲೀಸರು ಹೋಗಿ ನೋಟಿಸ್ ಕೊಟ್ಟು ಬಂದಿದ್ರು. ರಾತ್ರಿ ಪೊಲೀಸರು ನೋಟಿಸ್ ಕೊಟ್ಟ ಬೆನ್ನಲ್ಲೇ ಶಾಸಕ ಭೈರತಿ ಬಸವರಾಜು ಕೋರ್ಟ್ ಮೊರೆ ಹೋಗಿದ್ರು. ಎಫ್ಐಆರ್ನಲ್ಲಿನ ಹೆಸರು ತೆಗೆಯುವಂತೆ ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ವಿಚಾರಣೆಗೂ ತಗೊಳ್ತು. ಭೈರತಿ ಬಸವರಾಜು ಪರ ಹಿರಿಯ ವಕೀಲ ಸಂದೇಶ್ ಚೌಟ ವಾದ ಮಾಡಿದ್ರೆ, ಪೊಲೀಸರ ಪರ ಎಸ್ಪಿಪಿ ಬಿಎ ಬೆಳ್ಳಿಯಪ್ಪ ಪ್ರತಿವಾದ ಮಂಡಿಸಿದ್ರು. ವಾದ ಪ್ರತಿವಾದದ ವೇಳೆ ಭೈರತಿ ಬಸವರಾಜುಗೂ ಕೊಲೆಯಾದ ಬಿಕ್ಲು ಶಿವನಿಗೂ ಜಿದ್ದಿತ್ತು. ಬಿಕ್ಲು ಶಿವ 5 ತಿಂಗಳ ಹಿಂದೆಯೇ ಭೈರತಿ ಬಸವರಾಜು ಅಂಡ್ ಗ್ಯಾಂಗ್ನಿಂದ ಜೀವಭಯವಿದೆ ಅಂತ ಕೊಟ್ಟಿದ್ದ ದೂರು ಚರ್ಚೆಗೆ ಬಂತು. ಹೈಕೋರ್ಟ್ ಆದೇಶದಂತೆ ಭೈರತಿ ಬಸವರಾಜು ಬೆಳಿಗ್ಗೆ 11:30ರ ಒಳಗೆ ವಿಚಾರಣೆಗೆ ಹಾಜರಾಗಬೇಕು. ವಿಚಾರಣೆಗೆ ಬಿಜೆಪಿ ಶಾಸಕ ಬರ್ತಾರ? ಬಂದ ಮೇಲೆ ವಿಚಾರಣೆ ಎದುರಿಸಿ ಮನೆಗೆ ಹೋಗ್ತಾರ, ಅಥವಾ ಪೊಲೀಸರು ಸೂಕ್ತ ಸಾಕ್ಷಿಗಳಿವೆ ಅಂತ ಬಂಧನ ಮಾಡ್ತಾರಾ ಅನ್ನೋದು ಗೊತ್ತಾಗಲಿದೆ. ಇದಿಷ್ಟು ಭೈರತಿ ಬಸವರಾಜು ಪ್ರಕರಣದಲ್ಲಿ ಹೈಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದಗಳಾದ್ರೆ, ರೌಡಿ ಶೀಟರ್ ಬಿಕ್ಲು ಕೊಲೆ ಕೇಸ್ನಲ್ಲಿ ಕೆಲ ಪೊಲೀಸರೇ ಶಾಮೀಲಾಗಿರೋ ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಇನ್ನು ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜು ಹೆಸರು ತಳುಕು ಹಾಕೊಂಡಿರೋದು ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಗಿದೆ. ಇದು ರಾಜಕೀಯ ಮಾಡಿ ಸಿಲುಕಿಸೋ ಪ್ರಯತ್ನ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರು. ಭೈರತಿ ಬಸವರಾಜು ಆರೋಪ ಮಾಡಿಲ್ಲ ಅಂದ್ರೆ ಪೊಲೀಸರು ಬಿ ರಿಪೋರ್ಟ್ ಹಾಕ್ತಾರೆ ಬಿಡಿ ಅಂತ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ಕೊಟ್ರು. ಯಾವ ಕೊಲೆ ಆಗಿದೆ ಅವ್ರ ತಾಯಿ ನಿನ್ನೆ ಮಾಧ್ಯಮದ ಮುಂದೆ ಬಂದು ನಾನು ಭೈರತಿ ಬಸವರಾಜ್ ಹೆಸರು ಹೇಳಲೇ ಇಲ್ಲ ಅಂತ ಹೇಳಿದ್ದಾರೆ. ಆದರೂ ಸರ್ಕಾರದ ಚಿತಾವಣೆಯಿಂದ ಒಬ್ಬ ಶಾಸಕರ ಅಂದರೆ ವಿರೋಧ ಪಕ್ಷದ ಶಾಸಕರನ್ನು ಬಡಿಬೇಕು, ಕಿರುಕುಳ ಕೊಡಬೇಕು ಅಂತೇಳಿ ಮಾಡಿರೋಂಥ ಘಟನೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಲ್ಲ, ಈಗ ಅವ್ರನ್ನ ನೋಟಿಸ್ ಕೊಟ್ಟಿದ್ದಾರಂತೆ. ನನಗೆ ಬಂದ ಮಾಹಿತಿ ಪ್ರಕಾರ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಅವರ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ. ಯಾಕೆಂದರೆ ಅವರು ಕನ್ಫ್ಯೂಷನ್ ಇದೆ. ಅವರು ಕಂಪ್ಲೇಂಟ್ ಕೊಟ್ಟವರು ಇಲ್ಲ ಅವ್ರನ್ನ ಹೆಸರು ಸೇರಿಸಲೇಬೇಕು ಅಂತ ಒತ್ತಾಯ ಮಾಡಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ ಮೇಲೆ ಅವ್ರ ಹೆಸರನ್ನು ಕೂಡ ಸೇರಿಸಿದ್ದಾರೆ. ಹಾಗಾಗಿ ಅದಕ್ಕೆ ನಾವು ಏನೇ ಇರಲಿ ಅವ್ರು ಒಂದ್ಸಾರಿ ಕೊಟ್ಟ ಮೇಲೆ ಅವ್ರನ್ನ ಕರಿಬೇಕು ಅಂತೇಳಿ ಅವ್ರ ಪ್ರೊಸೀಜರ್ ಪ್ರಕಾರ ಮಾಡ್ತಾ ಇದ್ದಾರೆ. ರಾಜಕೀಯ ಏನಾದರೂ ಇರಲಿ, ಕೊಲೆನೇ, ಯಾರೇ ಮಾಡಿದ್ರೂ ಅಪರಾಧನೆ. ಪೊಲೀಸರು ಸದ್ಯಕ್ಕೆ ತನಿಖೆ ತೀವ್ರಗೊಳಿಸಿದ್ದಾರೆ. ಆರೋಪಿಗಳನ್ನ ಕರ್ಕೊಂಡು ಸ್ಥಳ ಮಹಜರು ಮಾಡಿದ್ದಾರೆ. ಇನ್ನೊಂದು ಕಡೆ ಪುಲಕೇಶಿನಗರ ಠಾಣೆಯಲ್ಲಿ ಜಂಟಿ ಆಯುಕ್ತ ರಮೇಶ್ ಬಾನೋತ್, ಡಿಸಿಪಿ ದೇವರಾಜ್, ಎಸಿಪಿ ಗೀತಾ ಸೇರಿ ಅನೇಕರು ಸಭೆ ನಡೆಸಿದ್ದಾರೆ. ನಾಳೆ ಹೈಕೋರ್ಟ್ ಆದೇಶದಂತೆ ಭೈರತಿ ಬಸವರಾಜ್ ವಿಚಾರಣೆಗೆ ಬಂದ್ರೆ ಏನಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.